ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾಟನ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ನಮ್ಮಿಬ್ಬರ ಕಡೆಯಿಂದ ಹ್ಯಾಪಿ ಯುಗಾದಿ. ವೆಲ್, ಈ ವ್ಲಾಗಲ್ಲಿ ಕ್ವಿಕ್ಕಾಗಿ ನಮ್ಮ ಯುಗಾದಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೇನೆ ಬನ್ನಿ. ಹಾಗೆ ಇಫ್ ಯು ಆರ್ ನ್ಯೂ ಹಿಯರ್, ಮೈ ನೇಮ್ ಇಸ್ ಸೊನಾಲಿ. ದಿಸ್ ಚಾನಲ್ ಇಸ್ ದ ಸ್ಪೇಸ್ ವೇರ್ ಐ ಶೇರ್ ಮೈ ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್. ತಡ ಯಾಕೆ, ಬನ್ನಿ. ಯುಗಾದಿ ಹಬ್ಬದ ಸ್ಪೆಷಲ್ ಎಣ್ಣೆ ಸ್ನಾನ ಡನ್. ನಂದು ಆಯಿತು, ಅಕ್ಷಯ್ದು ಆಯಿತು. ನಾನು ಸ್ನಾನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ನೋಡಿ ಬ್ಯೂಟಿಫುಲ್ ಆಗಿ ತೋರಣ ರೆಡಿ ಮಾಡಿದ್ದಾರೆ ಅಕ್ಷಯ್ ಅವರು. ಹಾಗೆ ಇಲ್ಲಿ ಇನ್ನೂ ರೆಡಿ ಆಗ್ತಾ ಇದೆ ದೇವ್ರ ಪೂಜೆಗೆ. ಈಗ ಫಟಾಫಟ್ ಅಂತ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು ನಾವು ಒಂದಷ್ಟು ರೆಡಿಯಾಗಿ ನೈವೇದ್ಯ ರೆಡಿ ಮಾಡಿಕೊಂಡ್ರೆ ದೇವ್ರ ಪೂಜೆ ಮಾಡಿದರೆ ನಮ್ಮ ಯುಗಾದಿ ಸೆಲೆಬ್ರೇಷನ್ ಆಗಿಬಿಡ್ತದೆ. ಇನ್ನೂ ಏನೂ ಆಗಿಲ್ಲ, ಬೇಗ ಬೇಗ ಮಾಡಬೇಕು. ಬಟ್ ಸಿಂಪಲ್ ಆಗಿ ಪೂಜೆ ಮಾಡಲಿಕ್ಕೆ ಸಿಂಪಲ್ ಆಗಿ ಬೇಕಾಗಿರೋ ವಸ್ತುಗಳನ್ನೆಲ್ಲ ಹಿಂದಿನ ದಿನನೇ ತಂದಿಟ್ಕೊಂಡಿದ್ವಿ. ಕೆಲವೊಂದು ವಸ್ತುಗಳು ಮಾತ್ರ ಆ ದಿನ ತೊಗೊಂಡು ಬಂದೆ. ಆ ಗ್ಯಾಪಲ್ಲಿ ಅಕ್ಷಯ್ ಅಂತ ಎಲ್ಲ ದೇವ್ರ ಪೂಜೆದು ರೆಡಿ ಮಾಡ್ಕೋತಿದ್ರು. ನಾನು ಅಡುಗೆ ಮನೆ ಕಡೆ ಹೋಗಿ ಬೇಕಾಗಿರೋದು ಇಮಿಡಿಯೇಟ್ ಏನೇನು ಬೇಕಲ್ಲ ದೇವ್ರಿಗೆ ನೈವೇದ್ಯ ಇಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಮಾಡ್ಕೊಂಡು ನಂತರ ನಾನು ರಂಗೋಲಿ ಹಾಕಲಿಕ್ಕೆ ಬಂದೆ. ಈ ವರ್ಷ ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ, ಇಲ್ಲಿ ಎಷ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದಾನಲ್ಲ, ಆಲ್ಮೋಸ್ಟ್ ಇದೇ ಸ್ಪೀಡಲ್ಲಿ ಫಾಸ್ಟಾಗಿ ಯಾವ ರೀತಿ ಆಗ್ತದೆ ಆ ರೀತಿ ರಂಗೋಲಿ ಹಾಕಿ ರೆಡಿ ಆಗ್ಲಿಕ್ಕೆ ಹೋದಾಗ us PCOD girlies, we need this trimmer to save our lives. ಹಾಗೆ ಸಿಂಪಲ್, ಭಾಳ ಬೇಸಿಕ್ ಆಗಿ ಜಸ್ಟ್ ಮಾಯ್ಶ್ಚರೈಸು, ಒಂದು ಟಿಂಟೆಡ್ ಸನ್ಸ್ಕ್ರೀನು, ಅದು ಇದು ಅಂತ ಹೇಳಿ ಕೂದಲೊಂದಿಷ್ಟು ರೆಡಿ ಆಗಿ ನಾನು ಸಿಂಪಲ್ಲಾಗಿ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆದ ನಂತರ ಅಫ್ಕೋರ್ಸ್ ಸ್ವಲ್ಪ ವೀಡಿಯೋಗೆ ಸ್ವಲ್ಪ ಫೋಟೋಗೆ ಪೋಸ್ಟ್ ಕೊಡೋದಂತೂ ಮ್ಯಾಂಡೇಟ್ರಿ ಅಲ್ವಾ, ಅದನ್ನೇ ಮಾಡಿದೆ. ಅಷ್ಟರಲ್ಲಿ ಅಕ್ಷಯ್, ನಂದು ವಿಡಿಯೋಗ್ರಾಫರ್, ಪೂಜೆಗೆ ರೆಡಿ ಆದರು. ಪೂಜೆ ಮಾಡೋರು ರೆಡಿ ಆದ ನಂತರ ನಮ್ದೇನು ತಡ. ಸೊ ನಾವು ನಿಧಾನಕ್ಕೆ ನಮ್ಮ ಪೂಜೆಗಳನ್ನು ಶುರು ಮಾಡ್ಕೊಂಡ್ವಿ. ತುಂಬ ಎಲಾಬ್ರೇಟಾಗಿ ಜೋರು ಪೂಜೆ ಏನಿಲ್ಲ ಆಯಿತಾ. ಬಟ್ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ಹತ್ರ ಏನೇನು ಆಗ್ತದೋ, ನಮಗೆ ಇಷ್ಟು ವರ್ಷದಲ್ಲಿ ಏನೇನು ತಿಳಿದಿದೆಯೋ ನಾವು ಅದನ್ನು ನೀಟಾಗಿ ಪಾಲಿಸ್ಕೊಂಡು ಬರ್ತೇವೆ. ಕೆಲವೊಂದು ಏನಾದರೂ ಗೊತ್ತಿಲ್ಲ ಅಂದರೆ ಮನೆಗೆ ಫೋನ್ ಮಾಡಿ ಕೇಳ್ಕೊಂಡಿಟ್ಟಿರ್ತೇವೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಬಟ್ ಬೇಸಿಕ್ಲಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಥರ ಪೂಜೆ ಮಾಡ್ಕೋತೇವೆ ಇಬ್ಬರು. ಪ್ರತಿಯೊಂದು ಹಬ್ಬಕ್ಕೆ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇರ್ತದೆ. ಅದಕ್ಕೆ ಪ್ರತಿಯೊಂದು ಹಬ್ಬನೂ ತುಂಬ ಖುಷಿಯಿಂದ, ಮನಸ್ಸಿಗೆ ಸಮಾಧಾನ ಆಗೋ ಥರ, ಆದಷ್ಟು ಪಾಸಿಟಿವಿಟಿಯಿಂದ ಮಾಡುವಂಥ ಅವಶ್ಯಕತೆ ಇರ್ತದೆ. ನಾವು ಅಷ್ಟನ್ನೇ ಮಾಡೋದು. ತುಂಬ ಎಂಥ ಆಡಂಬರದಿಂದ ಅಲ್ಲದೆ ಇದ್ರು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತೇವೆ. ನಾನು ಅಕ್ಷಯ್ ಬೇರೆ ಬೇರೆ ರೀಜನಿಗೆ ಬಿಲಾಂಗ್ ಆಗ್ತವೆ. ಅಕ್ಷಯ್ ಸಿರ್ಸಿಯಿಂದ, ನಾನು ಅಂಕೋಲಾಯಿಂದ. ತುಂಬ ಎಲ್ಲ ಪದ್ಧತಿಗಳು ನಮ್ಮದು ಬೇರೆ ಬೇರೆ ಆಯಿತಾ. ಆದರೆ ಇಬ್ಬರದ್ದು ಪದ್ಧತಿಗಳಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಟ್ಕೊಂಡು ಇಬ್ಬರಿಗೂ ಏನೇನು ತಿಳಿದಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ನನ್ನ ಪರ್ಪಸ್ ಇಷ್ಟೇ ಆಯಿತಾ, ಪ್ರತಿಯೊಂದು ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ, ದ್ಯಾಟ್ ನಾನು ನನ್ನ ಮಕ್ಕಳಿಗೆ ನನ್ನ ಹತ್ರ ಎಷ್ಟು ಆಗ್ತದೆ ಅಷ್ಟನ್ನು ತಿಳಿಸ್ಕೊಂಡು ಹೇಳ್ಕೊಡೋಕ್ಕೆ. ಈಗೀಗ ಚಾಟ್ GPT ಕೇಳ್ತಾ ಇರ್ತಾನೆ, ಚಾಟ್ GPT ಇದ್ರ ಅರ್ಥ ಏನು, ಈ ಹಬ್ಬಕ್ಕೆ ಏನು ಸೆಲೆಬ್ರೇಟ್ ಮಾಡಬೇಕು. ಬಟ್ ಓವರ್ ಆಲ್ ಸೆಲೆಬ್ರೇಷನ್ ಅಂದರೆ ಒಂದು ಹ್ಯಾಪಿನೆಸ್, ಆ್ಯಂಡ್ ಐ ಥಿಂಕ್ ವಿ ಆಲ್ವೇಸ್ ಹ್ಯಾವ್ ದ್ಯಾಟ್ ಹ್ಯಾಪಿನೆಸ್ ವೆನ್ ವಿ ಸೆಲೆಬ್ರೇಟ್ ಸಮಥಿಂಗ್ ಇನ್ ಅವರ್ ಹೋಮ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಎವ್ರಿವಾನ್. ಪೂಜೆ ಆದ ನಂತರ ಇಬ್ಬರು ಫೋಟೋಸ್ ಎಲ್ಲ ತಗೊಂಡು ನಾವಿಬ್ಬರು ಒಬ್ರಿಗೊಬ್ರು ಬೇವು ಬೆಲ್ಲ ಕೊಟ್ಕೊಂಡು ವಿಶ್ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಮೆಸೇಜಸ್ ಎಲ್ಲೆಲ್ಲಿ ಬಂದಿತ್ತು ಅದಕ್ಕೆಲ್ಲ ರೆಸ್ಪಾಂಡ್ ಮಾಡಿದ್ವಿ. ಮಾಡಿರುವಂಥ ಪ್ರಸಾದನ ತಿಂದ್ವಿ. ಈ ಸತಿ ಅಡುಗೆ ಮಾಡಿದ್ದನ್ನು ರೆಕಾರ್ಡ್ ಮಾಡಿಲ್ಲ. ಹಾಗೆ ನಾವು ಏನು ಆ್ಯಕ್ಚುಲ್ ಆಗಿ ಊಟದ ಎಲೆ ಮೇಲೆ ಏನೇನು ಮಾಡಿದ್ವಿ ಅದನ್ನು ರೆಕಾರ್ಡ್ ಮಾಡಿಲ್ಲ. ಸೊ ಬೇಸಿಕ್ಲಿ ಏನು ಅಡುಗೆ ಮಾಡಿದ್ವಿ ಅದನ್ನು ತಿಂದು ಮಲ್ಕೊಂಡ್ವಿ. ಹಾಗೆ ಸಾಯಂಕಾಲ ಎದ್ದು ಕಾಫಿ ಕೊಡ್ತು. ಇಲ್ಲಿ ಕೇಳಿ ಇವ್ರದ್ದು ಹಣೆ ಬರ. ಮುಗಿತಾ ನಿಂದು? ಮುಗಿತಾ? ಈಗ ಗೋಲ್ಡನ್ ರಿಟ್ರೀವರ್ ಎನರ್ಜಿ ಕೊಡ್ತಾ ಇರೋದು ಯಾರು? ಈ ಸಾಹೇಬ್ರು ಇಲ್ಲಿ ಹೊಸ ಮೊಬೈಲ್ಗೋಸ್ಕರ ಏನೋ ಡ್ರಾಮಾ ಮಾಡ್ತಾ ಇದ್ರು. ಹಾಗೆ ಇದೆಲ್ಲ ಮಾಡುವಷ್ಟರಲ್ಲಿ ಟೈಮ್ ಆಗೋಗಿತ್ತು ಆಯ್ತಾ. ಸಾಯಂಕಾಲ ಇನ್ನೊಮ್ಮೆ ಫ್ರೆಶ್ ಆಗಿ ಇಬ್ರು ದೇವ್ರ ಪೂಜೆನ ಆರಾಮಾಗಿ ಮುಗಿಸ್ಕೊಂಡ್ವಿ. ಇದು ಸ್ವಲ್ಪ ಭಾಷಣ ಅನಿಸ್ಬೋದು, ಬಟ್ ಎವ್ರಿ ಸಿಂಗಲ್ ಟೈಮ್ ಪ್ರತಿಯೊಂದು ಹಬ್ಬದ ಒಕೇಶನ್ನು ಆಯಿತು, ದಿನನಿತ್ಯನೂ ಆಯಿತು, ನಿಮ್ಮ ಹತ್ರ ಏನು ಇದೆ, ಯಾವ್ಯಾವ ಬ್ಲೆಸ್ಸಿಂಗ್ಸ್ ಇದ್ದಾವೆ ಅದ್ರಿಗೋಸ್ಕರ ತುಂಬ ಗ್ರೇಟ್ಫುಲ್ ಆಗಿರಿ, ಧನ್ಯವಾದ ತಿಳಿಸ್ತಾ ಇರಿ ದೇವರಿಗೆ. ಹಾಗೆ ನಿಮ್ಗೆ ಏನು ಬೇಕೋ ಅದನ್ನು ಶ್ರದ್ಧೆಯಿಂದ ಬೇಡ್ಕೊಳ್ಳಿ. ಡೆಫಿನೆಟ್ಲಿ ಒಂದಲ್ಲ ಒಂದಿನ ಆಗ್ತದೆ.
ಪೂಜೆ ಮುಗೀತು. ಪೂಜೆ ಆದ ನಂತರ ಏನು ಮಾಡೋಣ ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ವಿ. ಸರಿಗೆ ಮೊಬೈಲು ನೋಡಲಿಕ್ಕಿತ್ತು, ಹಾಡೆಲ್ಲ ಹೇಳ್ತಾ ಇದ್ರಲ್ಲ, ಸೊ ಅದನ್ನೇ ಮಾಡೋಣ ಅಂತ ಹೊರಗೆ ಹೋದ್ವಿ. ಮೊಬೈಲ್ ಅಂಗಡಿಗಳನ್ನೆಲ್ಲ ವಿಸಿಟ್ ಮಾಡಿದ್ವಿ. ಹಾಗೆ ನಾವು ಅಲ್ಲೇ ಇರುವಂಥ ನಿಯರ್ ಬೈ ಬಟ್ಟೆ ಅಂಗಡಿಗಳಿಗೂ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಸೊ ಹೀಗಿತ್ತು ನಮ್ಮ ಯುಗಾದಿ. ನಾವು ಬೇಸಿಕ್ಲಿ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ನಾನು ಅಕ್ಷಯ್, ದೇವ್ರ ಪೂಜೆ ಆಯಿತು. ಕೆಲವೊಂದು ಉತ್ತರ ಕರ್ನಾಟಕ ರೆಸಿಪಿ ಇತ್ತು, ಅದನ್ನು ಮನೇಲಿ ಮಾಡಿದ್ವಿ, ತಿಂದ್ವಿ. ಇಟ್ ವಾಸ್ ಆಲ್ ಗುಡ್, ಎಲ್ಲ ರುಚಿಯಾಗೇ ಬಂದಿತ್ತು. ಅಡುಗೆ ಏನು ಜಾಸ್ತಿ ಅಡುಗೆ ಇಲ್ಲ, ಬೇಸಿಕ್ ಎಲ್ಲ ತರಕಾರಿ ಎಲ್ಲ ಇದೆಲ್ಲ ಸೇರಿಸಿ ಕಿಚಡಿ ಥರ ಮಾಡಿ, ಅಂದರೆ ಎಲ್ಲ ಫ್ಲೇವರ್ಸ್ ಇರಬೇಕಂತಾರಲ್ಲ ಯುಗಾದಿಗೆ. ಸೊ ವಿ ಹ್ಯಾಡ್ ದ್ಯಾಟ್. ಸ್ವೀಟ್ಸ್ ತುಂಬ ಇದ್ವು. ಸ್ವೀಟ್ಸ್ ತಿನ್ನಬಾರ್ದು, ಬಟ್ ಸ್ಟಿಲ್ ತುಂಬ ಸ್ವೀಟ್ಸ್ ಇದ್ವು. ವಿ ಹ್ಯಾಡ್ ಫನ್. ಮನೇಲಿ ಪೂಜೆ ಮುಗಿಸಿ, ಸಂಜೆ ಪೂಜೆನೂ ಮುಗಿಸಿ ಹೊರಗೆ ಹೋಗಿದ್ವಿ ಮೊಬೈಲ್ ಸ್ಟೋರಿಗೆ. ಫೋನ್ ತೊಗೊಳ್ಲಿಕ್ಕಿತ್ತು ಅಕ್ಷಯ್ಗೆ, ಬಟ್ ನಮಗೆ ಅಲ್ಲಿ ಯಾವುದೂ ಅಷ್ಟಕ್ಕಷ್ಟೇ ಸರಿ ಅನಿಸಿಲ್ಲ. ಹಾಗೆ ವಾಪಸ್ ಬಂದ್ವಿ, ಪಾನಿಪುರಿ ತಿಂದ್ವಿ, ಅಲ್ಲಿ ಇಲ್ಲಿ ಒಂದೆರಡು ಪೆಟ್ ಸ್ಟೋರಿಗೆ ಹೋಗಿದ್ವಿ. ಹಾಗೆ ಮನೆಗೆ ಬಂದು ಊಟ ಮಾಡಿ ಸರಿ ಎಂಥ ಸೀರೀಸ್ ನೋಡ್ತಾ ಕೂತಿದ್ವಿ. ಈಗ ಸ್ವಲ್ಪ ಕೆಲಸ ಇದೆ, ಮನೆಯೆಲ್ಲ ರೀಸೆಟ್ ಮಾಡಬೇಕು. ಇಲ್ಲೆಲ್ಲ ಹರಡ್ಕೊಂಡು ಕೂತಿದ್ದೆ ನೋಡಿ. ಸೊ ಎಸ್, ದ್ಯಾಟ್ ವಾಸ್ ಅವರ್ ಯುಗಾದಿ ಸೆಲೆಬ್ರೇಷನ್ ಆಫ್ 2026. ಈ ಥರ ಟ್ರೆಡಿಷನ್ಸನ್ನು ನಿಮ್ಮ ಹತ್ರ ಎಷ್ಟಾಗ್ತದೆ ಅಷ್ಟು ಮೇಂಟೈನ್ ಮಾಡ್ಕೋತಾ ಬನ್ನಿ. ನಿಮ್ಮ ನೆಕ್ಸ್ಟ್ ಜನ್ರೇಷನಿಗೂ ಆದಷ್ಟು ಇದನ್ನು ಪಾಸ್ ಮಾಡಿ. ಈ ಥರ ಸಂಭ್ರಮಗಳಲ್ಲಿ ತುಂಬ ಎಲ್ಲ ಎನ್ವೈರ್ಮೆಂಟಲ್ಲಿ ಆಯಿತು, ತುಂಬ ಎಲ್ಲ ದೇಶ ವಿದೇಶಗಳಲ್ಲಿ ಆಯಿತು, ಸ್ಟ್ರೆಸ್ಫುಲ್ ಸಿಚುವೇಶನ್ ನಡೀತಾ ಇದೆ ಆಯಿತಾ. ಈ ಥರ ಮನೇಲಿ ಹಬ್ಬಗಳು ಮಾಡೋದ್ರಿಂದ ಸ್ವಲ್ಪ ಅವೆಲ್ಲದರಿಂದ ಸ್ವಲ್ಪ ಬೇರೆ ಇರ್ತದೆ, ಸ್ವಲ್ಪ ಸಮಾಧಾನ ಇರ್ತದೆ, ಮನಸ್ಸಿಗೆ ಶಾಂತಿ ಇರ್ತದೆ. ಸೊ ಇಟ್ ಮೇಕ್ಸ್ ಎ ಡಿಫ್ರೆನ್ಸ್. ಆ್ಯಂಡ್ ಟ್ರೆಡಿಷನ್ ವ್ಯಾಲ್ಯೂ ಅಂತೂ ಗೊತ್ತಾಯಿದೆ. ಎಷ್ಟು ನಾವು ಆಚಾರ ವಿಚಾರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತೇವೆ, ಮತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಹೇಳ್ಕೊಡ್ಬೋದು. ಏನೇನು ಗೊತ್ತಿಲ್ಲ ಕಲ್ತ್ಕೊಳ್ಳೋಣ, ಏನೇನು ಹೊಸದು ಏನಾದರೂ ಇದ್ದರೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಬಟ್ ಲೆಟ್ಸ್ ನಾಟ್ ಗಿವ್ ಅಪ್ ಆನ್ ಅವರ್ ರಿಚುವಲ್ಸ್. ಏನೇನೋ ಹೇಳ್ತಾ ಇದ್ದಾನೆ, ರಾತ್ರಿ ಲೇಟ್ ಆಗಿದೆ ಆಯಿತಾ, 11:30 ಆಗಿದೆ ಎಲ್ಲ ಸೀರೀಸ್ ನೋಡ್ತಾ ಎಲ್ಲ ಮಾಡುವಷ್ಟರಲ್ಲಿ. ಸೊ ದ್ಯಾಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಬಟ್ ವೆರಿ ಪೀಸ್ಫುಲ್ ಡೇ. ನಮ್ಮಿಬ್ಬರದ್ದು ಸೆಲೆಬ್ರೇಷನ್ ಹೀಗಿತ್ತು. ನಿಮ್ಮ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಹಾಗೆ ಇನ್ನೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇ ದಿಸ್ ಇಯರ್ ಬ್ರಿಂಗ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಹ್ಯಾಪಿನೆಸ್. ಹಾಗೆ ನಿಮ್ಮ ಹೆಲ್ತ್ ಕಡೆ ಗಮನ ಇರಲಿ. ಎವ್ರಿಬಡಿ ಮೇಕ್ ಶ್ಯೂರ್ ಯು ಆರ್ ಸೇಫ್. ಸೊ ವಿತ್ ದ್ಯಾಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬೇರೆ ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಪ್ಲೀಸ್ ಸ್ಟೇ ಹ್ಯಾಪಿ, ಸ್ಟೇ ಸಾಲ್ಟ್.